ಚಡ್ಡಿ ಮಹಾರಾಜ್, ಜೈ ಚಡ್ಡಿ ಮಹಾರಾಜ್, ಜೈ ಚಡ್ಡಿ ಮಹಾರಾಜ್. ಒಂದ್ಸರಿ ನಮ್ ಪುಂಡಿಗ್ ಮಹಾರಾಜನ್ ಚಡ್ಡಿ ನೋಡ್ರು ಮಾರ. ಅಲ್ಲ, ಮೊದಲ ಲುಂಗಿ ಹಾಕೊಂಡ್ ಮ್ಯಾಲ ಬನೀನ್ ಹಾಕೊಂಡು ಮ್ಯಾಲ ಏನು ಶಲ್ಯ ಹಾಕೋತಿದ್ದ. ಈಗ ಲುಂಗಿ ಬಿಟ್ಟಾನ, ಮ್ಯಾಲ ಶಲ್ಯ ಬಿಟ್ಟಾನ, ತಳಗ್ ಚಡ್ಡಿ ಕಳದಾನ. ಏ ಮಹಾರಾಜ, ನಿನಗ ನಾ ಏನ್ ಹೇಳೋದ್ ಕೇಳಪ್ಪ, ನೀ ಎಲ್ರಿ ನಾ ಜೈ ಶ್ರೀ ಮಕಾಲ್ ಜೈ ನಾ ಏನ್ ಇದು ಹಾಕಿನತ್ತ ಅಗೋರಿ ಹಾಕಿನತ್ತ ಬೇಡ, ನೀ ಚಡ್ಡಿ ಮಹಾರಾಜನೇ ಕರೆ. ಅದಕ್ಕ ನಾ ಏನ್ ಹೇಳ್ತೀನಪ್ಪ ಅಂದ್ರ, ಇವಂಗ್ ಎಲ್ರಿ ಕರೀದಿತ್ತಂದ್ರ ಯಾವ್ರೇ ಒಂದ್ ಹೋಟೆಲ್ ಇರ್ಲಿ, ಇವಂಗ್ ಕರೀದಿರ್ಲಿ ಬರೀ ಹೊಟ್ಟೆ ಅಲ್ಲ, ದಾಬಾಗಳಿಗೆ ಹಾಳು ಮಾಡ ದಾಬಾಗಳಿಗೆ ಕರಿತಾರ. ಇವ್ ಹೋಟೆಲ್ ಕರೆಯಂಗಿಲ್ಲ ಯಾರು. ದಾಬಾಗಳಿಗೆ ಅಂದ್ರೆ ದಾರು ಸಿಗ್ತದ, ಚಿಕನ್ ಸಿಗ್ತದ, ಮಟನ್ ಸಿಗ್ತದ ಅಂತೇಳಿ ಉದ್ಘಾಟ ಕರೀತಾರ. ಇವ ಏನ್ ದೊಡ್ಡ ತ್ರಿಶೂಲ್ ತಗೊಂಡು ಅಲ್ಲಿ ಬರ್ತಾನ. ನೋಡ್ರಿ ಅವ್ನ್ ಮಾದೇ ನೋಡಿ ಅವ್ನ್ ನೋಡ್ ನಗಲಾತಾನ. ಏನು ಪುಂಡ್ಲಿಕ ಹಿಂಗ್ಯಾಕಾದೀನಿ ಅಂತೇಳಿ ಈ ಪುಂಡ್ಲಿಕ ಅನ್ಬೇಡ್ತಾವ್ರಿಗೆ. ಅಗೋರಿ ಅಗೋರಿ ಅಲ್ಲೋ ನೀ ಲಗೋರಿ. ಅದಕ್ಕೆ ನಾ ಏನ್ ಹೇಳ್ತೀನಪ್ಪಾ ಅಂದ್ರ, ಮೊದಲ ಕುಂಡಿಪಲ್ಲಿ ನಾಗರಾಜ ನನ್ ಕೈಯ ಸಿಕ್ ಒದ್ದಾಡಿ ಹೋದವ. ಇವ ಸಿಕ್ಕಾನ, ಇವನು ಕೂದ್ಲ, ಇವನ ಆಕಾರ, ಹಣಿ ಮೇಲೆ ಕುಂಕುಮ ನೋಡಪ್ಪ. ನೀ ಅಂತೂ ನಾ ಹೇಳುದ್ ಕೇಳು, ನೀ ಅಂತೂ ಇನ್ ಎಲ್ಲಿ ಹೋದ್ರು ನಿನಗೆ ಯಾರು ಮರ್ಯಾದೆ ಕೊಡಂಗಿಲ್ಲ. ನೀ ಏನು ಇಟ್ಟು ದಿವಸ ಶಕ್ತಿ ಕುಮಾರ ಅಂದ್ರ ನಿನಗೆ ಎಲ್ರಿ 4 ಮಂದಿ ಕರೆಸ್ತಾರ, 4 ಮಂದಿ ಸನ್ಮಾನ ಮಾಡ್ತಾರ. ನೀನ್ ನನ್ನ ಹೆಸರು ಕೆಡ್ಸಾಕತ್ತೆ ಅಂದ್ರ ನಿನಗ ಈಗ ಚಡ್ಡಿ ಹಂಗ್ ಕೊಟ್ರಲ್ಲ, ಚಡ್ಡಿ ಕಳ್ದಿಲ್ಲ, ಹಿಂಗೆ ಚಡ್ಡಿ ಕಳ್ದೆ ನೀ ಎಲ್ಲಾ ಕಡೆ ತಿರ್ಗಾಡ್ಬೇಕಾದ. ಅದಕ್ಕೆ ಇನ್ ಮ್ಯಾಲ ಇವನಿಗೆ ಚಡ್ಡಿ ಮಹಾರಾಜ ಅನ್ರಿ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ ನಿನಗ? ನಿನ್ನ ಒಯ್ದು ಹೆಂಗ ನೋಡ್ರಿ. ಇವ ಏನ ಯಾವ ಪುನಃ ರೈಲ್ವೆ ಬಸ್ ಸ್ಟ್ಯಾಂಡ್ದಾಗ ಹಿಂಗ ಅಯ್ಯ ಪಿಸ್ಸ ಮಾಮ ಅತಾರಲ್ಲ, ಹಂಗಾಗ್ಯಾನ. ನೀನ ಒಯ್ದು ಅದಕ್ಕೆ ನಾ ಏನ್ ಹೇಳ್ತೀನಿ, ಸುಮ್ಮನೆ ರೈಲ್ವೆ ಸ್ಟೇಷನ್ದಾಗ ನೀ ಏನು ಮಾಡಕ್ ಹೋಗ್ಬಾರಪ್ಪ. ನಿನಗೆ ಯಾರು ಪೂಜೆ ಪುನಸ್ಕಾರ ಏನ್ ಮಾಡ್ದ. ಇಂಡಿ ಒಳಗ ಮಳಿ ಇವ ಹೇಳಿದ್ರೆ ಮಳಿ ಬರ್ತದ. ಇಂಡಿ ಒಳಗ 3 ದಿನದಾಗ ಮಳಿ ಬರ್ತದ. ಮಾಡಾಗಿದ್ ನೋಡ್ತಿದ್ದ, ಹಿಂಗ ನೋಡಿ 3 ದಿನದಾಗ ಮಳಿ ಬರ್ತದ ಅಂತೇಳಿ ಹುಚ್ಚ ತಂಡ್ಯಾಗ ದಾರು ಕುಡ್ ರಾತ್ರಿ ಬೆಳತನ ದಾರು ಕುಡ್ದಾನ. ತಂಡೆತ್ತನ ಮುಂದಿನ ಜಳಕ ಮಾಡ್ಯಾನ. ತಂಡೆತ್ತನ ಏನ್ ಮಾಡ್ಯಾನ, ಉರಿ ಕಾಸೊಳಕ ಅಗ್ನಿ ಕುಂಡ ಮಾಡ್ಯಾನ. ಇವ್ 4 ಇಟ್ಟಂಗಿ ಇಟ್ಟನ. ಅದ್ರಾಗ ಉಸುಕ್ ಹಾಕ್ಬೇಕು, ಅವ್ ಏನೇನ ಪಂಚಲೋಹಗಳ ಹಾಕ್ಬೇಕು, ಅದ್ರೊಳಗ ಪಂಚಲೋಹಗಳ ಹಾಕ್ಬೇಕು. ಅವೆಲ್ಲಾ ಬಿಟ್ಟಾನ. ಸ್ವಲ್ಪ ಹೆಂಡಿ ತಗೊಂಡ್ ಸಾರಿಸಿ ಒಟ್ಟು ಬಿಸ್ನೆಸ್ ಒಂದು ಏನಪ್ಪಾ ಅಂದ್ರ, ಇವ ಏನ್ ಬಂದು ನಾ ಮಂತ್ರ ಹೇಳ್ತೀನಿ. ಅಲ್ಲೋ ನಿನ್ನ ಮಂತ್ರ ಹೇಳಕ್ ಬರ್ತದ? ಹೇಳಪ್ಪ. ಯಾ ದೇವಿ ಸರ್ವಭೂತೇಶ ಶಕ್ತಿ ರೂಪೇಣ ಸಂಸ್ಥತೆ ನಮಸ್ತತೆ ನಮೋ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯತ್ರಿ ಎಂಬಕ್ಕೆ ಗೋರಿ ನಾರಾಯಣಿ ನಮಸ್ತುತೆ. ಹೇಳಪ್ಪ ನೋಡೋಣ ಈ ಮಂತ್ರ. ನಿನಗೆ ಎಲ್ಲಿ ಬರ್ತದೋ ಸುಮ್ಗೆ ಹೋಗಿ ಅಲ್ಲಿ ಹೋಗಿ ತೊಗರಿ ಕಟ್ಟಿಗೆ ಹಾಕ್ಯಾನ, ಅದ್ರೊಳಗೆ ತೆಂಗಿನ ಚುಪ್ರ ಹಾಕಿ ಕೂತಾನ. ಹಿಂಗ್ ಮಳಿ ಬರ್ತದ್ರಿ, 2 ದಿನದಾಗ ಮಳಿ ಬರ್ತದ. ನೀ ಬಂದ್ ಹೋದಿ ಅಲ್ಲಿ ಅಗ್ನಿ ಅದೇನು ತೊಗರಿ ಕಟ್ಟಿಗೆ ತೆಂಗಿನ ಚುಪ್ರ ಸುಟ್ಟಿ ಅಂದೇ ಬರ್ಬಾದಾಯ್ತು. ಮಳೆನು ಹೊಗಿಂದಿ ನಿತ್ಯ ಬಿಡ್ತು. ಅದಕ್ಕ ಇವ್ ಏನ್ ಮಾಡಿದ್ರು, ಇವ ಹಿಂಗ್ ಮಾಡಿದ್ರೆ ಇಂಡಿ ಎಲ್ಲ ಪೂರಾ ಹಾಳು ಮಾಡಿ ಹಂಡಿ ಹಾಕ್ತಾನ ಅಂತೇಳಿ ಇಂಡಿದಿಂದ ಇವಂದು ರಾತ್ರಿನೇ ಕಳಿಸ್ಯಾರ. ಅವತ್ತು ಹೇಳ್ತಾರ, ನಾ ಇನ್ ಹೊಂಟೆ ಪುನಃ ಇನ್ ಇಂಡಿ ಬರಂಗಿಲ್ಲ. ಇಂಡಿ ಬಂದ್ರೆ ಕುಂಡಿ ಮೇಲೆ ಉದಿತಾರ ನಿನಗ. ಅದಕ್ಕೆ ನಾ ಏನ್ ಹೇಳ್ತೀನಿ, ಈ ಕುಂಡಿಪಲ್ಲೆ ಐತಿ ನೋಡು ಚಡ್ಡಿ ಮಹಾರಾಜ್ಗ. ಇನ್ ಮೇಲೆ ಚಡ್ಡಿ ಮಹಾರಾಜ್ ಅನ್ರಿ. ಚಡ್ಡಿ ಮಹಾರಾಜಿಗೆ ಎಲ್ರಿ ನೀವು ಯಾರು ಅದಕ್ಕೂ ಕರ್ಸಬೇಡ್ರಿ. ಇವ ಅಲ್ಲೇ ದಾಬಾ, ಚಿಕನ್ ಅಂಗಡಿ, ಮಟನ್ ಅಂಗಡಿ, ಪೈಖಾನಿಗಳು ಇವೇ ಉದ್ಘಾಟನೆ ಮಾಡ್ಕೊತ ಹೋಗಲಕ್ವ. ಪೈಖಾನಿ ಏನ್ರಿ ಉದ್ಘಾಟನೆ ಮಾಡೋದಿತ್ತು. ಮೊನ್ನೆ ಒಬ್ಬ ಫೋನ್ ಹಚ್ಚಾನ ಇವನಿಗೆ. ಅಪ್ಪಾಜಿ ಏನ್ರಿ? ಹೇಳ್ರಿ ಅಪ್ಪಾಜಿ. ಏನಿಲ್ರಿ, ನಮ್ಮ ಮನೆ ಮುಂದೆ 1 5 ಪೈಖಾನಿ ಕಟ್ಟಾರಿ, ನೀವು ಬಂದು ಕೂತು ಪೈಖಾನ್ಯಾಗ ಹೇತು ತೊಳ್ಕೊಂಡು ಉದ್ಘಾಟನೆ ಮಾಡೋರಂತ. ಅಂತ ಪುಂಡ್ಲಿಗ್ ಮಹಾರಾಜ, ಚಡ್ಡಿ ಮಹಾರಾಜ, ನೀನು ಪೈಖಾನಿ ಉದ್ಘಾಟನೆ ಕರ್ಲಕತ್ತಾರ. ನೀ ದೊಡ್ಡ ಪವಾಡ ಪುರುಷ ಅದಪ್ಪ. ಅದಕ್ಕ ಇವನ ಮಾತೇನು ಕೇಳಕ್ ಹೋಗ್ಬೇಡ್ರಿ. ಇವನ್ ಮಾತ ಯಾರು ದಯವಿಟ್ಟು ಕೇಳಕ್ ಹೋಗ್ಬೇಡ್ರಿ. ಇವ್ನ ಎದಗೂ ಕರ್ಸಬೇಡ್ರಿ. ಇವ ಬರೀ ಚಿಕನ್, ಮಟನ್ ಅಂಗಡಿ, ದಾರದ ಅಂಗಡಿ, ದಾಬಾಗಳು ಇವೇ ಓಪನಿಂಗ್ ಮಾಡ್ಕೊತ ಹೋಗ್ತಾನ. ಇವಂಗ ಏನ್ ಅಕಸ್ಮಾತ್ ಏನ್ರಿ ಚಲೋ ಅಂಗಡಿಗೆ ಹೋಟೆಲ್ ಗಿಟ್ಟೆಲ್ ಕರೆಸಿ ಇವ್ನ ಉದ್ಘಾಟನೆ ಮಾಡಕ್ ಕರ್ಸಿದ ಅಂದ್ರ ಇವ ಎಲ್ಲಿ ಕಾಲ್ ಇಡ್ತಾನ ಅಲ್ಲಿ ಸತ್ಯನಾಶ ಆಗಿ ಹೋಗ್ತದ. ಯಾಕಂದ್ರ ಮೊನ್ನೆ ಒಬ್ಬ ರಕ್ತ ಕೊಟ್ಟ, ಎಲ್ಲಿ ಬಿಜಾಪುರ್ನಾಗ ಬಂದ್ ರಕ್ತ ಕೊಟ್ಟ, ಪಾಪ ಪೇಷಂಟ್ ಸತ್ತೋಯ್ತು. ಮೊನ್ನೆ ಯಾವ್ದೋ ಒಂದು ಹೋಟೆಲ್ ಉದ್ಘಾಟನೆ ಮಾಡ್ದ, ಹೋಟೆಲ್ ಬಂದಾಯ್ತು. ಇವ ಎಲ್ಲಿ ಇರ್ತಾರ, ಕಾಲ ಅಲ್ಲಿ ಕಾಳಿಂಗ ಸರ್ಪಿದ್ದಂಗ. ಅದಕ್ಕೆ ದಯವಿಟ್ಟು ಈ ಚಡ್ಡಿ ಮಹಾರಾಜನ ಕರೆಸ್ಬೇಕಂದ್ರ ಇಂಥವ್ ಹೊಲಸ್ ಪೈಖಾನಿ, ತಿಪ್ಪಿ ಪೈಖಾನಿ ಓಪನಿಂಗ್, ಇಂಥವ್ ಆಳ್ ಮನಿ ಬಿದ್ದಿರ್ತಾವ ಅಂತಲ್ಲಿ ರಿಪೇರಿಗೆ ಅಂತ ಕರ್ಸ್ರ ಅಂತ ಹೇಳ್ತಾ. ಅದಕ್ ಚಡ್ಡಿ ಮಹಾರಾಜ, ನೀ ಯಾರಿಗಾರ ತಂಟೆಗೆ ಬಿದ್ದಿರ್ಬೇಕು. ಈ ಶಕ್ತಿ ಕುಮಾರ್ ತಂಟೆಗೆ ಬಿದ್ರ ನನ್ನ ದಿವ್ಯ ಶಕ್ತಿಯಿಂದ ನೀನಾರ ಸರ್ವನಾಶ ಮಾಡಿಬಿಡ್ತೀನಿ. ಹುಷಾರ್. ಚಡ್ಡಿ ಚಡ್ಡಿ ಮಹಾರಾಜ್ ಕಿ ಜೈ ಹೋ. ಅಲ್ಲ, ಚಡ್ಡಿ ಮಹಾರಾಜ್ಗೆ ಧಿಕ್ಕಾರ.